ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂತನ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೌದು, ಹಬ್ಬದ ಮಾರನೆಗೇ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ ನಾನು. ವೀಡಿಯೋಸ್ ನೋಡ್ಕೊಂಡು ಬರ್ತಾ ಇರೋರಿಗೆ ಗೊತ್ತಿರುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಬೇಕಾಗಿರೋದನ್ನೆಲ್ಲ ಫಸ್ಟು ನಾನು ಸಪ್ರೇಟಾಗಿ ಇಟ್ಕೋತಾ ಇದ್ದೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ. ಯಾಕೆಂದರೆ 4 ಮೆಂಬರ್ಸ್ದು ಒಂದೇ ಬ್ಯಾಗಿಗೆ ಪ್ಯಾಕ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಎತ್ತಿಟ್ಕೊಬಿಡೋಣ, ಆಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಸಪ್ರೇಟಾಗಿ ಚಾಪೆ ಮೇಲೆ ಹಾಕೋತಾ ಇದ್ದೆ. ಜರ್ಕಿನ್ಗಳು ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಯಾವಾಗ ಹೇಗೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದು ಅಲ್ಲದೆ ನಾವು ಟ್ರಾವೆಲ್ ಮಾಡ್ತಾ ಇರೋದು ನೈಟ್ ಟೈಮ್, ಸೊ ಹುಡುಗರಿಗಂತೂ ಜಾಕೆಟ್ ಬೇಕೇ ಬೇಕು. ಆ್ಯಂಡ್ ನನಗೂ ಸಹ ಕೋಲ್ಡ್ ಆಗೋಲ್ಲ, ಅದರಿಂದ ಜಾಕೆಟ್ಗೆಲ್ಲ ಮಸ್ಟ್ ನಾನು ತೊಗೊಂಡೆ. ಆ್ಯಂಡ್ ಬ್ಲ್ಯಾಂಕೆಟ್ಸ್ ವೇರ್ ಮಾಡಬೇಕು, ಟ್ರೈನಲ್ಲಿ ಸ್ಲೀಪ್ ಮಾಡಿ ಮಲ್ಕೋಬೇಕಲ್ವ. ಸೊ ನೈಟ್ ಟೈಮ್ ಬುಕ್ ಮಾಡಿರೋದ್ರಿಂದ ನಾವು ಸ್ಲೀಪಿಂಗ್ ಕೋಚ್ನ ಮಲ್ಗೋಕ್ಕೂ ಸಹ ಬೆಡ್ಶೀಟ್ ಬೇಕು ಅಂತ ಹೇಳಿ ಬ್ಲ್ಯಾಂಕೆಟ್ ಆಗಲಿ ಸ್ವೆಟರ್ಸ್ಗಳಾಗಲಿ ಎಲ್ಲನೂ ಫಸ್ಟು ನಾನು ತೆಗೆದಿಟ್ಕೊಂಡಿದ್ದೆ. ಅದು ಬಿಕಾಸ್ ಹುಡುಗರು ಇರೋದ್ರಿಂದ ಸೇಫ್ಟಿ ಫಸ್ಟ್ ಅಲ್ವಾ. ಸೊ ನಾವು 3 ಇಯರ್ಸ್ ಆಗಿತ್ತು ಟ್ರಿಪ್ ಹೋಗಿ, ಆವಾಗ ಬೈ ಮಾಡಿದ್ದು. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ ಈ ಟ್ರಾಲಿ ಬ್ಯಾಗ್ನ. ಬ್ಯಾಂಗ್ಳೂರಿಗೆ ಬಂದೆ ಹತ್ತತ್ರ 2 ಇಯರ್ಸ್ ಆಗ್ತಿದೆ. ಬ್ಯಾಂಗ್ಳೂರಿಗೆ ಬಂದಾಗಿಂದ ಅಂತೂ ಎಲ್ಲೂ ಹೋಗೇ ಇಲ್ಲ. ಆ್ಯಂಡ್ ಅದು ಬ್ಯಾಂಗ್ಳೂರಿಗೆ ಬರೋಕ್ಕೆ ಹಿಂದೆಯಿಂದನೂ ಸಹ ನಾವು ಎಲ್ಲೂ ಹೋಗಿಲ್ಲ. ಲಾಸ್ಟು ನಾವು ಎಂಡ್ ಮಾಡಿದ್ದು ಮಂತ್ರಾಲಯದಲ್ಲೇ ಅಂತ ಅನ್ಕೋತೀನಿ, ಮೇ ಬಿ. ಆವಾಗ ನಾವು ದರ್ಶನ ಮಾಡದೆ ಬಂದಿದ್ವಿ ರಾಘವೇಂದ್ರ ಸ್ವಾಮಿಗಳನ್ನ. ಟೆಂಪಲ್ ತನಕನೂ ಹೋಗಿನೂ ಸಹ ನಾವು ದರ್ಶನ ಮಾಡದೆ ಬಂದಿದ್ವಿ, ಬಿಕಾಸ್ ಆಫ್ ಅವರ ದೊಡ್ಡತ್ತೆ ತೀರೋದ್ರು, ನಮ್ಮ ಯಜಮಾನ್ರು ದೊಡ್ಡತ್ತೆ ತೀರೋದ್ರು ಅಂತ ಸುದ್ದಿ ಬಂತು. ಸೊ ನಾವು ದರ್ಶನ ಮಾಡಲಿಲ್ಲ, ವಾಪಸ್ ಬಂದ್ವಿ. ಸೊ ನೋಡಿ, ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಆಟೋದಲ್ಲಿ ಈ ಥರ ಹೋಗ್ತಾ ಇದ್ದೀವಿ. ನಮ್ಮ ಪುಟಾಣಿ ನೋಡಿ ಹಿಂದೆ ಸೆಟ್ಲ್ ಆಗಿಬಿಟ್ಟಿದ್ದೆ, ಬಿಕಾಸ್ ಟ್ರಾಲಿ ಬ್ಯಾಗ್ ಇತ್ತಲ್ಲ ಮುಂದೆ ಕೂತ್ಕೊಳ್ಳೋಕೆ ಸಹ ಹಿಂಸೆ ಆಗ್ತಿತ್ತು ಅಂತ ಹೇಳಿ, ಇಲ್ಲ ನಾನು ಹಿಂದೆನೇ ಕೂತ್ಕೋತೀನಿ ಅಂತ ಹೇಳಿ ಸೆಟಲ್ ಆಗಿಬಿಟ್ಟಿದ್ದಾಳೆ ಆಟೋದಲ್ಲಿ. ಅಲ್ಲಿ ಆಟೋ ಬುಕ್ ಮಾಡಿಕೊಂಡು ನಾವು ಫೈನಲಿ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಆಫ್ಟರ್ ದ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಮೇಲತ್ತಿ ಕೆಳಗೆ ಇಳಿದು ಸರ್ಕಸ್ ಮಾಡಿ ಎಲ್ಲನೂ ಮಾಡ್ಕೊಂಡು ಹೋದ್ರೂ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಮಿಸ್ ಮಾಡ್ಕೊಬಿಟ್ಟಿದ್ದೀವಿ. ಇವರು ಫೋನಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡು ಒಂದಕ್ಕೆ ಹೋಗಿದ್ದಾರೆ, ಬಟ್ ಟ್ರೈನ್ ಬಂದಿದ್ದೇ ಒಂದು ಬೇರೆ ಪ್ಲ್ಯಾಟ್ಫಾರ್ಮ್ಗೆ. ಸೊ ತಿರ್ಗಾ ನಾವು ವಾಪಸ್ ಅದೇ ಪ್ಲ್ಯಾಟ್ಫಾರ್ಮ್ಗೆ ಹೋದ್ವಿ. ಲಾಸ್ಟ್ ಇನ್ 5 ಮಿನಿಟ್ಸ್ ಇದೆ ಅನ್ನೋ ಅಷ್ಟರಲ್ಲಿ ನಾವು ಟ್ರೈನ್ ಕ್ಯಾಚ್ ಮಾಡಿದ್ದು. ಇಲ್ಲ ಅಂತಿದ್ರೆ ಸೀರಿಯಸ್ಲಿ ಈ ಸತಿನೂ ನಾವು ಮಂತ್ರಾಲಯ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ನಾವು ಮಾಡ್ಕೊಂಡಿರೋ ಎಡ್ವರ್ಟ್ ನೀವು ಯಾರೂ ಮಾಡ್ಕೋಬೇಡಿ. ಅದರಲ್ಲೂ ಫೋನ್ ನೋಡ್ಕೊಂಡಂತೂ ಆ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ, ಈ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ ಹೋಗಲೇಬೇಡಿ. ಅವ್ರು ಅನೌನ್ಸ್ ಮಾಡಿದಾಗ ಯಾವ ಪ್ಲ್ಯಾಟ್ಫಾರ್ಮ್ಗೆ ಅನೌನ್ಸ್ ಮಾಡ್ತಾರೋ ಅದಕ್ಕೆ ಹೋಗಿ. ಆ್ಯಂಡ್ ಇಲ್ಲಿ ನೋಡಿ, ಅವಳಿಗೆ ಸಪ್ರೇಟಾಗಿ ಒಂದು ಸೀಟ್ ಇದ್ರೂ ಅವಳು ಹೆಂಗೆ ಬಂದು ನನ್ನ ಹತ್ರ ಮಲಗಿದ್ದಾಳೆ ಅಂತ. ಬಿಕಾಸ್ ತುಂಬ ಹೆದರ್ಕೋತಾ ಇದ್ಲು ಅವಳು, ಸಪ್ರೇಟ್ ಮಲ್ಗೋಕ್ಕೂ ಹೆದರ್ಕೋತಾ ಇದ್ಲು. ಫಸ್ಟ್ ಟೈಮ್ ಅಲ್ವಾ, ಅವಳಿಗೆ ಸ್ವಲ್ಪ ಮೈಂಡ್ ಮೆಚೂರ್ಡ್ ಆದಾಗ ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ದೆ. ಆಮೇಲೆ ಕಂಫರ್ಟಬಲ್ ಆಗಲಿಲ್ಲ ಅಂತ ಅವ್ರ ಡ್ಯಾಡಿ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡ್ರು. ಆಮೇಲೆ ಅವಳೇ ಧೈರ್ಯ ಮಾಡಿ ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡ್ಳು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಆ ವಿಬು ಆಗ್ಬೋದು, ಆ ಗಾಳಿ ಆಗ್ಬೋದು, ಬ್ಯಾಂಗ್ಳೂರಲ್ಲೆಲ್ಲ ಎಲ್ಲಿ ಸಿಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತೊಗೋತಾ ಇದ್ದೆ. ಆ್ಯಂಡ್ ಫೈನಲಿ ಮಂತ್ರಾಲಯ ಬಂದು ರೀಚ್ ಆದ್ವಿ. ಆ ಖುಷಿ, ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿರ್ಲಿಲ್ಲ ನನಗಂತೂ. ಯಾವಾಗ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ತೀನೋ ಅನ್ನೋ ಥರ ಇತ್ತು. ಆ್ಯಂಡ್ ನೋಡ್ಬೋದು ನೀವು ಕ್ರೌಡು, ಆಟೋಗೆ ಕ್ಯಾಬ್ಗೆ ಎಲ್ಲ ಎಷ್ಟು ಜನ ಇದ್ದಾರೆ ಅಂತೇಳಿ. 355ನೇ ಆರಾಧನೆ ಸಹ ಸ್ಟಾರ್ಟ್ ಆಗ್ತಾಯಿದೆ ಗುರುಗಳದ್ದು, ಅದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಕ್ರೌಡ್ ಇದೆ ಅಂದರೆ ಇನ್ನು ಟೆಂಪಲ್ ಹತ್ರ ಎಷ್ಟು ಕ್ರೌಡ್ ಇದೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೋ ಮಾಡ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡು ಕ್ಯಾಬ್ನೇ ಬುಕ್ ಮಾಡಿಕೊಂಡ್ರು, ಆಟೋ ಬೇಡ ಅಂತ ಹೇಳಿ, ಬಿಕಾಸ್ ಫುಲ್ ಪ್ಯಾಕೇಜ್ ಮಾತಾಡಿಕೊಂಡ್ರು ಅವರು. ಆ್ಯಂಡ್ ರೈಲ್ವೆ ಸ್ಟೇಷನಿಂದ ಹೇಗೆ ನಮ್ಮನ್ನ ಪಿಕಪ್ ಮಾಡ್ತಾ ಇದ್ದಾರೋ ಅಲ್ಲಿಂದ ಪಿಕಪ್ ಮಾಡಿ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಮಾಡೋ ತನಕನೂ ಅವರೇ ಇರ್ತಾರೆ. ಈ ಮಧ್ಯ 5 ಪ್ಲೇಸಸ್ ಅಂದರೆ ದೇವಸ್ಥಾನ ಏನಿದೆ, ಈ ಮಧ್ಯ 5 ದೇವಸ್ಥಾನ ಎಲ್ಲನೂ ತೋರಿಸ್ಕೊಡ್ತೀವಿ ಅಂತ ಹೇಳಿ ಫುಲ್ ಕ್ಯಾಬ್ ಬುಕ್ ಮಾಡಿಕೊಂಡ್ರು. 1 ಡೇ ಫುಲ್ಲು ಅಂದರೆ ಬಿಟ್ಟು ಹೋಗಿರ್ತಾರೆ, ನಾವು ರೆಡಿ ಆದಮೇಲೆ ಬಂದು ಎಲ್ಲ ಪಿಕಪ್ ಮಾಡಿ ದೇವಸ್ಥಾನ ಎಲ್ಲ ತೋರಿಸಿ ತಿರ್ಗಾ ಬಿಟ್ಟೋಗಿ ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಬರಬೇಕು ಅಂದಾಗ ಡ್ರಾಪ್ ಮಾಡ್ತಾರೆ. ಸೊ ಎಷ್ಟಾಯಿತು ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಾವು ರೂಮ್ ಮಾಡ್ಕೊಂಬಿಟ್ವಿ, ಡೈರೆಕ್ಟಾಗಿ ಟಿಫನ್ಗೆ ಹೋಗಲಿಲ್ಲ. ರೂಮ್ ಮಾಡ್ಕೊಂಡಿದ್ದು ವೀಡಿಯೋ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಫಸ್ಟ್ ತಿಂಡಿಗೆ ಹೋದರೆ ಸಾಕನ್ನೋ ಮೈಂಡ್ ಇತ್ತು, ವಿಡಿಯೋ ಮಾಡ್ಕೊಳ್ಳೋ ಮೈಂಡ್ ಬರಲಿಲ್ಲ. ಸಾರಿ, ಅದರದ್ದು ನಾನು ಲಾಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೂಮ್ದು, ನೋಡಿ ಗೊತ್ತಾಗುತ್ತೆ ನಿಮಗೆ. ನಾವು ತೊಗೊಂಡು ಬಂದಿದ್ದು ಮಾಮಿ ಮೆಸ್ಗೆ, ವೆರಿ ಫೇಮಸ್ ಇನ್ ಮಂತ್ರಾಲಯ ಅಂತ ಹೇಳ್ಬೋದು. ಇದರಲ್ಲಿ ತಿಂಡಿ ಕಾಂಬೋ ಸಿಗುತ್ತೆ, ಅದರಿಂದ ಫೇಮಸ್ ಇಲ್ಲಿ.
ನಾವು ತೊಗೊಂಡಿದ್ದಾಗ ಕಾಂಬೋದಲ್ಲಿ ಸಿಂಗಲ್ ಪೂರಿ, ಸಿಂಗಲ್ ಇಡ್ಲಿ, ಸಿಂಗಲ್ ವಡ ಆ್ಯಂಡ್ ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಖಾರ ಪೊಂಗಲ್ ಬಂದಿತ್ತು. ಡಿಫ್ರೆಂಟ್ ಇರುತ್ತಂತೆ. ಡೈಲಿ ಅವ್ರು ಏನು ಮಾಡಿರ್ತಾರೋ ಅದರಲ್ಲಿ ಕಾಂಬೋ ಮಿಕ್ಸ್ ಮಾಡಿರ್ತಾರೆ. ಓಕೆನಾ. ಇದರಲ್ಲಿ ತುಂಬ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳೋರಿಗೆ ಇದು ವರ್ತ್ ಅಲ್ಲ. ಮೀಡಿಯಮಾಗಿ ತಿನ್ನೋರಿಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಬಂದರೆ ನಾನು 50-50 ಕೊಡ್ತೀನಿ ಅಷ್ಟೇ. ಏನು ಅಷ್ಟೊಂದು ವಾವ್ ಅನ್ನೋ ಥರ ಏನು ಟೇಸ್ಟ್ ಇರಲಿಲ್ಲ. 50-50 ನೀವು ಕೊಡ್ಬೋದು ಅಷ್ಟೇ. ಆ್ಯಂಡ್ ಸರ್ವಿಸ್ ವೈಸ್ ಬಂದರೆ ಓಕೆ. ಎಲ್ಲ ಅನ್ಲಿಮಿಟೆಡ್, ಅಂದರೆ ಚಟ್ನಿ ಸಾಗು ಅದು ಮಾತ್ರ ಅನ್ಲಿಮಿಟೆಡ್ ಅಷ್ಟೇ ಕಾಂಬೋಗೆ. ಅದು ಮಾಮೂಲಿ ಹಾಕ್ಕೊಡ್ತಾರೆ. ಅದು ಬಿಟ್ಟರೆ ಇನ್ನೇನು ಡಿಫ್ರೆಂಟ್ ಅಂತ ಏನು ನನಗೆ ಇದರಲ್ಲಿ ಅನ್ನಿಸ್ಲಿಲ್ಲ. ಆ್ಯಂಡ್ ಟೊಮೊಟೊ ಬಾತ್ ಬಂದು ನನ್ನ ಹಸ್ಬೆಂಡ್ ತೊಗೊಂಡಿದ್ರು. ಅದನ್ನು ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಟೇಸ್ಟ್ ಮಾಡ್ತಾಯಿದ್ದಾಳೆ. ಅದು ಅಷ್ಟೇ. ಟೊಮೊಟೊ ಬಾತ್ ಸಪ್ರೇಟಾಗಿ ಒಂದು 50-50ನೇ ಅದಕ್ಕೂ ಕೊಡೋದು. ಫುಲ್ ರಿಚ್ ಆಗಿತ್ತು ಅಂತೇನು ಕ್ವಾಲಿಟಿ ವೈಸಲ್ಲಿ ಇಲ್ಲ. ಸೊ 50-50. ಅದಾದಮೇಲೆ ಹೋಟ್ಲ್ ಹೋದ್ಮೇಲೆ ಕಾಫಿ ಕುಡಿಲೇಬೇಕು ನಾನು. ಕಾಫಿ ಕುಡ್ಕೊಂಡು ರೂಮಿಗೆ ಬಂದ್ವಿ. ಇದು ನಾವು ಚೆಕ್ಔಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರೋದು. ಓಕೆನಾ. ನಾವು ಮಾಡ್ಕೊಂಡಿರೋ ತಪ್ಪು ನೀವು ಮಾಡ್ಕೋಬೇಡಿ. ಬಿಕಾಸ್ ಇವಾಗ ರಾಯರ್ದು 355ನೇ ಆರಾಧನೆ ನಡೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನಮಗೆ ರೂಮು ಸಹ ಸಿಕ್ಕಲಿಲ್ಲ. 1 to ಡಬಲ್, ಎಲ್ಲೇ ಕೇಳಿದ್ರು 1 to ಡಬಲ್ ಹೇಳ್ತಾಯಿದ್ರು. ಸೊ ನಾವು ವಿಧಿ ಇಲ್ಲದೆ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ನೆಕ್ಸ್ಟ್ ಟೈಮ್ ಯಾರೇ ಮಂತ್ರಾಲಯಕ್ಕೆ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರು 1 ಮಂತ್ ಫಸ್ಟೇ ಬುಕ್ ಮಾಡಿರೋರೆಲ್ಲ ರೂಮ್ನು ಬುಕ್ ಮಾಡ್ಕೊಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೂಮ್ಗೆ ಎಷ್ಟು ಕೊಟ್ಟೆ ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್.